ಬಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಜಾಬ್ ಅಲರ್ಟ್ ಬಂದಿದೆ. ಸರ್ಕಾರ ಇಲಾಖೆಯಿಂದ ಡ್ರೈವರ್ಗೆ ಯಾರನ್ನ ಅಪ್ಲೈ ಮಾಡೋರಿದ್ರೆ ಅಪ್ಲೈ ಮಾಡ್ಬೋದು. ಯಾವ ಕಡೆ ಇರುತ್ತೆ ಏನೇನು ಅಂತ ನೋಡೋಣ, ಏನೇನು ಬೇಕು ಅಂತ ನೋಡೋಣ. ಡ್ರೈವರ್ಗೆ ಇಂಟ್ರೆಸ್ಟ್ ಇರೋರು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಮೊದಲನೇದಾಗಿ ಯಾವ ವಿಭಾಗದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡ್ಕೊಳ್ಳಿ. ಧಾರವಾಡ ವಿಭಾಗದಲ್ಲಿ 30 ಹುದ್ದೆಗಳು ಖಾಲಿ ಇದೆ. ನೆಕ್ಸ್ಟು ನಿಮಗೆ ಚಿಕ್ಕೋಡಿ ವಿಭಾಗದಲ್ಲಿ ನಿಮಗೆ 40 ಹುದ್ದೆಗಳು ಖಾಲಿ ಇದೆ. ಹಾವೇರಿ ವಿಭಾಗದಲ್ಲಿ 50 ಹುದ್ದೆಗಳು ಖಾಲಿ ಇದೆ. ಓಕೆ, ಕಾವೇರಿ, ಹರಿಕೆರೆ, ರಾಣಿಬೆನ್ನೂರು, ಆನೇಕಲ್ ಆ ಕಡೆ ಎಲ್ಲ ಸೈಡೆಲ್ಲ ನೀವು ಯಾರನ್ನ ಇಂಟ್ರೆಸ್ಟ್ ಇರೋ ಹೋಗ್ಬೋದು. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ. ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್, ಫೋಟೋಸ್, ಮಾರ್ಕ್ಸ್ ಕಾರ್ಡ್, 7th ಸ್ಟ್ಯಾಂಡರ್ಡ್ ಎಬೋ, ಓಕೆನಾ. 7ನೇ ಕ್ಲಾಸು ಪಾಸ್ ಆಗಿರಬೇಕು ಅಂಥವ್ರು ಮಾತ್ರ ಅಪ್ಲೈ ಮಾಡ್ಬೋದು. TC, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಬ್ಯಾಂಕ್ ಡೀಟೇಲ್ಸ್ ಇಷ್ಟನ್ನು ತಗೊಂಡು ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇಷ್ಟೆಲ್ಲ ಮಾಹಿತಿ ತಿಳಿದ ಮೇಲೆ ಇನ್ನೂ ಅರ್ಜಿ ಸಲ್ಲಿಸಬೇಕು ಎಂದು ತಿಳಿದಿದ್ದಾರೆ. ಈ ಹುದ್ದೆಯ ಅರ್ಹ ಅಭ್ಯರ್ಥಿಗಳು ತಿಳಿಸಿರುವ ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ KSRTC ಸಾರಿಗೆ ಡಿಪೋ ಅನ್ನು ಭೇಟಿ ಮಾಡಿ ಸಹಾಯ ಕೇಳ್ಬೋದು, ಸಲ್ಲಿಸಬೇಕಾಗುತ್ತದೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿ ಧಾರವಾಡ ಸಂಖ್ಯೆ ನೋಡ್ಕೊಳ್ಳಿ, ದೂರವಾಣಿ ಸಂಖ್ಯೆ, ಈ ನಂಬರ್ಗೆ ನೀವು ಫೋನ್ ಮಾಡಿ ತಿಳ್ಕೊಬೋದು. ಅಫಿಷಿಯಲ್ ವೆಬ್ಸೈಟ್ ಇದೆ ನಿಮಗೆ. ಉತ್ತಮ ಮಾಹಿತಿಗೆ ಹೊಂದಿದ ಇಲ್ಲಿ ಲೇಖನ ಈ ವಿಡಿಯೋನ ಸಕಲ ಜನಕ್ಕೆ ಶೇರ್ ಮಾಡಿ. ಯಾರನ್ನ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡ್ತಾರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.